ನಾಯಿ ಮರಿಬೇಕಾ ಬೆಕ್ಕಿನ ಮರಿಬೇಕಾ? ನಾಯಿ ಮರಿಬೇಕು. ಅದು ಲೂನಾ. ಲೂನಾ ಓನರ್ ಒಪ್ಪಿದ್ರೆ, ಮನೆ ಓನರ್ ನಾವಿರೋದ್ ಬಾಡಿಗೆಗೆ, ಓನರ್ ಏನಾರ ಒಪ್ಪಿದ್ರೆ ಕೊಡಿಸ್ತೀನಿ ಆಯ್ತಾ? ಅದು ಹುಡುಗಿ ನಾಯಿ. ಲೂನಾ ಹುಡುಗಿ ಅದು. ಆಯ್ತು, ಹುಡುಗಿನ ಹುಡುಗನ ಯಾರೋ ಒಂದು ಕೊಡಿಸ್ತೀನಿ. ಹುಡುಗಿ ಬೇಕು. ಹುಡುಗಿ ಹಾಕಿದ್ರೆ ಮರಿ ಹಾಕಿದ್ರೆ ಇನ್ನೂ ಜಾಸ್ತಿ ಮರಿ ಬರ್ತಾವಲ್ಲ. ಆಯ್ತು, ಸಾಕಳಿ ಅಂತ ಮರಿ ನೀನೆ. ಹಾಯ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನನ್ನ ಮಗಳದು ರಿಸಲ್ಟೇ 7th ಸ್ಟ್ಯಾಂಡರ್ಡ್ದು. ಏನೇನೋ ಅಂದ್ಕೊಂಡಿದ್ದೆ, ಏನಾಯಿತು ಅಂತ ತೋರಿಸ್ತೀನಿ ಬನ್ನಿ. ಯಾಕಂದರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ಮಕ್ಕಳ ಬಗ್ಗೆ, ಬಟ್ ರಿಸಲ್ಟ್ ಕಡಿಮೆನೇ ಇರುತ್ತೆ. ತುಂಬ ಅಪರೂಪ ಆ ರೀತಿ ಒಳ್ಳೆ ರಿಸಲ್ಟು ಇರೋಂಥದ್ದು. ಓಕೆ, ಪರವಾಗಿಲ್ಲ. ಬೇರೆ ಏನೋ ಅಂದ್ಕೊಂಡಿದ್ದೆ, ಬಟ್ ಏನೋ ಆಗಿದೆ. ಅದು ಏನಂತ ನಿಮಗೆ ತೋರಿಸ್ತೀನಿ ನೋಡಿ. ಸುಸ್ತಾಗಿ ಕುತ್ಕೊಂಡ್ಬಿಟ್ಟಿದ್ದಾಳೆ, ತುಂಬ ಸುಸ್ತಾಗಿದೆಯಂತೆ. ನೋಡಿ ರಿಸಲ್ಟ್ ನೋಡೋಣ ಏನಾಗಿದೆ. ಕೊಡಿಲೆ. ಫೋಟೋದಲ್ಲೇ ಬೇರೆ ಥರ ಕಾಣ್ತಾಳೆ, ಡುಮ್ಮಕ್ಕನ್ ಥರ. ಇಲ್ಲಿ ನೋಡಿ, ಇವಳೇ ಅದು. ಓಕೆ, ರಿಸಲ್ಟ್ ನೋಡಿ. ಟೋಟಲ್ಲು ನಂಬರ್ ಆಫ್ ಡೇಸ್ 231, 200 ಡೇಸ್ ಹೋಗಿರೋದು ಸ್ಕೂಲಿಗೆ. 200 ಡೇಸ್ ಹೋಗಿರೋದು. ಇನ್ನು ಪರ್ಸಂಟೇಜ್ ನೋಡಿ 86.58. ಓಕೆ, ಪರವಾಗಿಲ್ಲ. ನಾನು 50 ಮೇಲೆ ಬರಲ್ಲ ಅಂತ ಅಂದ್ಕೊಂಡಿದ್ದೆ, ಅಥವಾ ಫೇಲ್ ಆದರೂ ಆಗ್ಬೋದು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಬಟ್ ಓಕೆ, ಇಷ್ಟು ಬಂದಿರೋದು ಗ್ರೇಟು, ಒಂದು ಲೆಕ್ಕಕ್ಕೆ ಗ್ರೇಟು. ಮತ್ತು ಬೇರೆದೆಲ್ಲದು ಓಕೆ, ಒಂದು ಆವರೇಜಲ್ಲಿ ತೆಗ್ದಾಳೆ. ಸೈನ್ಸ್ ಅಂತೂ ಯಾಕೋ ತಲೆಗೆ ಹೋಗಿಲ್ಲ, ತುಂಬ ಕಡಿಮೆ ಇದೆ ಸೈನ್ಸು. ನೋಡಿ ಸೈನ್ಸು ಎಷ್ಟು ಬಂದಿದೆ? 28 + 18 46 ಬಂದಿದೆ. ಓಕೆ, ಒಂದು ಆವರೇಜ್ ಸ್ಟೂಡೆಂಟು, ರ್ಯಾಂಕ್ ಸ್ಟೂಡೆಂಟ್ ಅಲ್ಲ. ಮಕ್ಕಳ ಬಗ್ಗೆ ತುಂಬ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಬಟ್ ಆಲ್ರೆಡಿ ಗೊತ್ತಿತ್ತು. ನೋಡಿ ಬಗ್ಗೆ ನೋಡ್ತಾಳೆ, ಹಂಗಂತಿದ್ದಂಗೆ ಆಶ್ಚರ್ಯ ಆಗ್ತೈತೆ. ಪಾಸ್ ಆಗಿರೋದೇ ಆಶ್ಚರ್ಯ ಆಗ್ಬಿಟ್ಟೈತೆ. ಅದ್ರಲ್ಲಿ 86.58% ತಗೊಂಡಿಲ್ವಾ? ಓಯ್, ಹುಡುಗಿಯರು ಅಂದ್ರೆ ರ್ಯಾಂಕ್ ತೆಗಿತಾರೆ. ಓಕೆ, ರ್ಯಾಂಕ್ ತೆಗಿಯೋ ಹುಡುಗಿಯರು ಬೇರೆ, ಈ ಹುಡುಗಿ ಬೇರೆ. ಇದು ಆವರೇಜ್ ಸ್ಟೂಡೆಂಟು, ಆವರೇಜ್ ಹುಡುಗಿ ಇದು ಅಷ್ಟೇ. ಓಕೆ, ಪರವಾಗಿಲ್ಲ. ಇನ್ನು ಏನೋ ವೇದಿಕ್ ಮ್ಯಾಥ್ಸು, ನೋಡಿ ವೇದಿಕ್ ಮ್ಯಾಥ್ಸ್ ಅಂತ ಏನೇನೋ ಮಾಡಿದ್ದಾರೆ ಸ್ಕೂಲಲ್ಲಿ. ಇದರಲ್ಲಿ ಬಂದು B ಗ್ರೇಡ್ ಬಂದಿದ್ದಾಳೆ ವೇದಿಕ್ ಮ್ಯಾಥ್ಸ್ ಲೆವೆಲ್ 2ನಲ್ಲಿ. ಓಕೆ, ಇದು ಬಿಟ್ಟರೆ ಅದರದ್ದೇ ಸರ್ಟಿಫಿಕೇಟ್ಗಳು. ಓಕೆ, ಇದು ಅಬಾಕಸ್ ಅಲ್ಲ, ವೇದಿಕ್ ಮ್ಯಾಥ್ಸ್ದೆ ಕಂಪ್ಲೀಟೆಡ್ ಲೆವೆಲ್ 2 ಕಂಪ್ಲೀಟ್ ಆಗಿದೆ. ಇದು ನೋಡಿ ಇರೋದು ಮೇಯ್ನ್. ಈಗ ಇನ್ನು ರಿಓಪನಿಂಗ್ 21 ಅಂತೆ, 21ನೇ ತಾರೀಕು ರಿಓಪನಿಂಗ್. ಅಲ್ಲಿವರೆಗೂ ಮನೇಲಿ ಐತೆ ಚಿತ್ರಾನ್ನ. ಮನೇಲಿ ಪಿಕ್ಚರ್ ಬಿಡಿಸ್ತಾರೆ. 21ನೇ ತಾರೀಕು ಅಂದರೆ ಹೆಚ್ಚು ಕಮ್ಮಿ ಇನ್ನೂ 1.5 ತಿಂಗಳಿದೆ. 1.5 ತಿಂಗಳು ಮನೇಲಿ ಗಲಾಟೆ ಇರುತ್ತೆ. ಎಲ್ಲರ ಮನೇಲೂ ಇರುತ್ತೆ, ಕಾಮನ್. ಅದು ಏನು ಮಾಡೋಕ್ಕೆ ಬರಲ್ಲ. ರಜಾ ಅಂದರೆ ಮನೇಲಿ ಕುಣಿದಾಟ, ಹೊಡೆದಾಟ, ಜಗಳ, ಗಲಾಟೆ ಇವೇ ಆಗುತ್ತೆ. ಓಕೆ, ನಿಮ್ಮ ಮನೆಗಳಲ್ಲಿ ಯಾರ ಮಕ್ಕಳು ರಿಸಲ್ಟ್ ಡೇ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. 86% ಬಂದಿರೋದೇ ಒಂದಕ್ಕೆ ಗ್ರೇಟು. 50 ದಾಟಲ್ಲ ಅಂದ್ಕೊಂಡಿದ್ದು, ಅಥವಾ ಫೇಲ್ ಆಗಿಬಿಟ್ರೆ ಅಂತ ಇತ್ತು. ಬಟ್ ಓಕೆ, ಒಬ್ಬೊಬ್ರು ಸ್ಟೂಡೆಂಟು IQ ಒಂದೊಂದು ಥರ ಇರುತ್ತೆ. ಎಲ್ಲರದು ನಾವು ಇದೇ ಥರ ಇರುತ್ತೆ ಹಿಂಗೆ ಅಂತ ಹೇಳಿ ಗೆಸ್ ಮಾಡೋಕ್ಕೆ ಬರಲ್ಲ. ಗೆಸ್ ಅಂದರೆ ಅವ್ರು ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ IQ ಲೆವೆಲ್ಲು. ನಾವು ಅಷ್ಟೇ ಬರಲಿ ಇಷ್ಟೇ ಬರಲಿ ಅಂತ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಯಾವಾಗ ಓವರ್ ಎಕ್ಸ್ಪೆಕ್ಟೇಷನ್ ಮಕ್ಕಳ ಬಗ್ಗೆ ಇರುತ್ತೆ, ಅಲ್ಲಿ 0 ಆಗಿಬಿಡುತ್ತೆ. ಓವರ್ ಎಕ್ಸ್ಪೆಕ್ಟೇಷನ್ ಯಾರೇ ಪೇರೆಂಟ್ಸ್ ಆದರೂ ದಯವಿಟ್ಟು ಇಟ್ಕೋಬೇಡಿ. ಸಜೆಸ್ಟ್ ಮಾಡಬೇಕು, ಅದಕ್ಕಿಂತ ಅವರಿಗೆ ಓವರ್ ಪ್ರೆಷರ್ ಕೊಟ್ಟರೆ ಸರಿ ಇರಲ್ಲ. ಹಂಗಾಗಿ ಪ್ರೆಷರ್ನ ಆಲ್ಮೋಸ್ಟ್ ಕೊಡಬೇಡಿ. ಓಕೆ, ಆಲ್ಮೋಸ್ಟ್ ಕೊಡಬೇಡಿ. ಓಕೆ, ಇದು ನನ್ನ ರೆಗ್ಯುಲರ್ ಲಾಗ್ ಇರುತ್ತೆ. ದಯವಿಟ್ಟು ಚಾನಲ್ನ ವಿಡಿಯೋ
ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಕಂಟೆಂಟ್ ಬರ್ತಾ ಇರುತ್ತೆ. ಇನ್ನು 86% ತೆಗ್ದಿರೋಳನ್ನ ತೋರಿಸ್ತೀನಿ ನೋಡಿ ಏನು ಮಾಡ್ತಾಳೆ ಅಂತೇಳಿ. ಬರೀ ಡ್ಯಾನ್ಸ್ ಹುಚ್ಚು. ಡ್ಯಾನ್ಸ್ ಕ್ಲಾಸಿಗೆ ಒಂದು ಹಾಕಬೇಕು. ನೆಕ್ಸ್ಟ್ ಡ್ಯಾನ್ಸ್ ಕ್ಲಾಸಿಗೆ ಒಂದು ಹಾಕೋದಿದೆ ನೋಡಿ ಗಾಯ್ಸ್. ಇಷ್ಟೆಲ್ಲ ತೆಗ್ದಿರೋಳು ಯಾರು ಅಂತ ತೋರಿಸ್ತೀನಿ ನೋಡಿ. ನನ್ನ ಮಗಳು ಪಾಪು. ಎಲ್ಲಿ ಚಾಕ್ಲೇಟ್? ಎಲ್ಲಿ ಚಾಕ್ಲೇಟ್ ತಂದಲ್ಲ? ಚಾಕ್ಲೇಟ್ ಕೊಡಿಲಿ. ಎಲ್ಲ ಫ್ರಿಜ್ಜಲ್ಲಿ ತೊಗೊಂಡೋಗಿ ಇಟ್ಬಿಟ್ಟು ಹೇಳಿ ಏನೋ ಕೂಲ್ ಮಾಡೋಕ್ಕೆ ಅಂತ ನೋಡಿ. ಸಾಕು, ಒಂದೇ ಸಾಕು ಬಿಡಿ. ಇನ್ನೇನ್ ಮತ್ತೆ ಸಮಾಚಾರ? ಸಮಾಚಾರ ಏನಿಲ್ಲ. ಪಾಸ್ ಆಗ್ಬಿಟ್ಟಿದೆಯಲ್ಲ, ಗ್ರೇಟ್ ಆಗ್ಬಿಟ್ಟೆ. ನಾನು ಹೇಳಿದೆ ತಾನೆ ಅಪ್ಪ ಅಂತ 85 ಮೇಲೆ ಬಂದೇ ಬರುತ್ತೆ ಅಂತ. ಮತ್ತೇನೀಗ ಅವತ್ತು ಮಾತಾಡ್ಕೊಂಡಿದ್ವಲ್ಲ 85 ಮೇಲೆ ಬಂದ್ರೆ ನಾನು ಏನೋ ಒಂದು ಕೊಡ್ತೀನಿ ಅಂತ ಗಿಫ್ಟ್. ಆಯ್ತು, ಏನೋ ಕೊಡಿಸ್ತೀನಿ ಅಂತ ಹೇಳಿದ್ದೆ, ಕೊಡಿಸ್ತೀನಿ ಆಯ್ತಾ. ಅದು 85 ಮೇಲೆ 86.58%. ಆಯ್ತು, ಕೊಡಿಸ್ತೀನಿ. ಏನೋ ಹೇಳಿದೀನಿ, ಕೊಡಿಸ್ತೀನಿ. ಏನೋ ನಾಯಿ ಮರಿಬೇಕಾ, ಬೆಕ್ಕಿನ ಮರಿಬೇಕಾ? ನಾಯಿ ಮರಿಬೇಕು. ಅದು ಲೂನಾ. ಓನರ್ ಒಪ್ಪಿದ್ರೆ, ಮನೆ ಓನರ್ ನಾವಿರೋದ್ ಬಾಡಿಗೆಗೆ, ಓನರ್ ಏನಾರ ಒಪ್ಪಿದ್ರೆ ಕೊಡಿಸ್ತೀನಿ ಆಯ್ತಾ. ಹುಡುಗಿ ನಾಯಿ. ಲೂನಾ ಹುಡುಗಿ ಅದು. ಆಯ್ತು, ಹುಡುಗಿನ ಹುಡುಗನ ಯಾರೋ ಹುಡುಗಿ ಬೇಕು. ಹುಡುಗಿ ಹಾಕಿದ್ರೆ ಮಳಿ ಹಾಕಿದ್ರೆ ಇನ್ನೂ ಜಾಸ್ತಿ ಮಳಿ ಬರ್ತಾವಲ್ಲ. ಆಯ್ತು, ಸಾಕಳಿ ಒಂದ್ ಮರಿ ನೀನೆ. ಸರಿನಾ? ಎಲ್ಲಿ ಮಾರ್ಕ್ಸ್ ತೋರ್ಸು. ನೋಡಿ ಎಲ್ಲರೂ 86% ತೆಗ್ದಿರೋದೆ. ಅವಲ್ಲೇನು ತೋರಿಸಿದ್ನಲ್ಲ, ಗ್ರೇಟ್. ಇದೇ ಪೇಸ್ ಕಟ್ಟು ಗ್ರೇಟ್ ಆಗ್ಬಿಟ್ಲು. ಇನ್ನು ರಜಾ ಹೆಂಗ್ ಕಳೀಲಿ, ಏನು ಮಾಡಲಿ ಅಂತೇಳಿ ಯೋಚನೆ ಮಾಡ್ತಾಳೆ. ಅದಕ್ಕೆ ಡ್ಯಾನ್ಸ್ ಕ್ಲಾಸಿಗೆ ಹಾಕಬೇಕು ಅಂತ ಇದೆ. ಡ್ಯಾನ್ಸ್ ಕ್ಲಾಸಿಗೆ ಒಂದು ಹಾಕಿ, ತುಂಬ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಅವಳಿಗೆ. ಯಾವಾಗಲೂ ಕುಣಿತಾ ಇರ್ತಾಳೆ. ಡ್ಯಾನ್ಸ್ ಕ್ಲಾಸಿಗೆ ಒಂದು ಮುಂಚೆ ಭರತನಾಟ್ಯ ಮಾಡ್ತಾ ಇದ್ಲು. ಭಾಳ ಗ್ಯಾಪ್ ಆಯ್ತು ಈಗ. ಹಂಗಾಗಿ ಹೆಚ್ಚು ಕಮ್ಮಿ ಒಂದು 3 ವರ್ಷ ಏನೋ ಆಯಿತು. 3 years ಗ್ಯಾಪ್ ಆಗಿದೆ. ಆದರೂ ಡ್ಯಾನ್ಸ್ ಏನು ಮರ್ತಿಲ್ಲ. ಬಟ್ ಅದಕ್ಕೆ ಈಗ ಜನರಲ್ ಎಲ್ಲ ಮಿಕ್ಸ್ ಮಾಡೋಂಥ ಡ್ಯಾನ್ಸ್ ಕ್ಲಾಸಿಗೆ ಹಾಕಬೇಕು ಅಂತ ಇದೆ. ಹೆಂಗೂ ಈಗ ರಜಾ ಇದೆ, ಬೇಸಿಗೆ ಇದೆ. ಇನ್ನೇನು ಆಲ್ಮೋಸ್ಟ್ ಸೇರಿಸ್ಬೇಕು. ರಜಾ ಹೆಂಗೆ ಕಳೀತಾಳೆ ಗೊತ್ತಾಗತ್ತೆ. ತುಂಬ ಕಷ್ಟ ಇದೆ ಮನೇಲಿ. ಯಾಕಾರ ರಜಾ ಕೊಡ್ತಾರೋ ಅನ್ನಂಗೆ ಆಗ್ಬಿಟ್ಟಿರುತ್ತೆ ಪೇರೆಂಟ್ಸಿಗೆ. ಎಲ್ಲರಿಗೂ ಗಲಾಟೆ ಜಾಸ್ತಿ. ಬೆಳಗ್ಗೆಯಿಂದ ಸಂಜೆವರೆಗೂ ಇರ್ತಾರಲ್ವಾ, ಸಿಕ್ಕಾಬಟ್ಟೆ ಗಲಾಟೆ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಎರಡು ಕುಣಿತಾಳ ಆಲ್ರೆಡಿ. ಬರೀ ಕುಣಿಯೋದೇ ಕೆಲಸ ಆಗ್ಬಿಟ್ಟಿರುತ್ತೆ ಅವ್ರದ್ದು. ಬರೀ ಕುಣಿಯೋದೇ ಕೆಲಸ ಆಗಿರುತ್ತೆ. ಓಕೆ, ಮಕ್ಕಳಂದ್ರೇನೆ ಹಿಂಗೆ ಕುಣಿತಾ ಇರ್ಬೇಕು ಯಾವಾಗಲೂ. ಓಕೆ. ಇನ್ ಕೇಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಗ್ಯುಲರ್ ಡೈಲಿ ವಿಡಿಯೋಸ್ ಇರುತ್ತೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.